ಸಿ ಅವರು ಕೇಳೋದು ತಪ್ಪಿಲ್ಲ. ಅವರು ಜನಸಂಖ್ಯೆ ಆಧಾರದ ಮೇಲೆ ಕೇಳ್ತಾ ಇದ್ದಾರೆ. ಅವ್ರದ್ದು ಯಾವ ಥರದ ತಪ್ಪೂ ಇಲ್ಲ. ಮುಂಚಿತವಾಗಿ ಮಲ್ಲಿಕಾರ್ಜುನ್ ಹತ್ರ ಚರ್ಚೆ ಮಾಡಿದ್ರು. ಮಲ್ಲಿಕಾರ್ಜುನ್ ನೆನೆನೂ ಅವ್ರು ಹೇಳಿದ್ರು, ಬೇಕಾದ್ರೆ ಇವತ್ತು ನಾನು ವಿಡ್ರಾ ಮಾಡ್ತೀನಿ, ನಾನು ದಿನಾಂಕಕ್ಕೋಸ್ಕರ ನಮ್ಮ ಫ್ಯಾಮಿಲಿ ಮೆಂಬರ್ಸು ಮುಹೂರ್ತ ಚೆನ್ನಾಗಿದೆ ಅಂತೇಳಿ ಅವ್ರಿಗೆ ನಂಬಿಕೆ ಇದೆ. ನಾವೆಂಗೆ ನಂಬ್ತೀವಿ ಅವ್ರಿಗೂ ನಂಬಿಕೆ ಇದೆ. ಸೊ ಅದಕ್ಕೆ ಅವರು ಮಾಡಿದ್ದಾರೆ. ಬೇಕಾದ್ರೆ ನಾನು ಇವತ್ತು ವಿಡ್ರಾ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ ಅಂತ ಅವರು ಕೂಡ ಒಮ್ಮತವನ್ನು ವ್ಯಕ್ತಪಡಿಸಿದ್ರು. ಅವ್ರಿಗೂ ಕೂಡ ಹೇಳಿದ್ರು, ಪಕ್ಷ ಏನು ಹೇಳ್ತದೆ ಆ ರೀತಿ ಕೇಳ್ತೀವಿ ಅಂತ. ನಾವೇ ಬಲವಂತವಾಗಿ ಅವರ ತಾಯಿಗೆ, ಸಮರ್ಥವ್ರ ತಾಯಿಗೆ ನಾವು ನಿಲ್ಲಿಸಿದ್ದು. ಅವ್ರೇನು ಇಷ್ಟ ಇರಲಿಲ್ಲ. ನಾನೇ ಖುದ್ದಾಗೆ ಹೆಣ್ಮಗಳ ಹತ್ರ ಮಾತಾಡಿ, MLAಗಳ ಹತ್ರ ಮಾತಾಡಿ, ಈತನಿಗೂ ಇಷ್ಟ ಇರಲಿಲ್ಲ, ನಾವೇ ಒಪ್ಪಿಸಿದ್ದು. ಶಿ ವಾಸ್ ಎನ್ ಹೌಸ್ ವೈಫ್, ಬಟ್ ಶಿ ಈಸ್ ಡೂಯಿಂಗ್ ಗುಡ್ ಇನ್ ದಿ ಪಾರ್ಲಿಮೆಂಟ್ ಆಲ್ಸೋ. ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿಯಾಗಿ ಬೆಳೀತಾ ಇದೆ. ಸಿ ಕೇಳ್ತಾರೆ, ಪಕ್ಷ ಏನು ಹೇಳ್ತದೆ ಅದಕ್ಕೆ ನಾವೆಲ್ಲ, ಇವರು ಒಪ್ಕೊಳ್ತಾರೆ, ಇವರು ಬದ್ಧರಾಗಿದ್ದಾರೆ, ನಾನು ಬದ್ಧರಾಗಿದ್ದೀನಿ. ನನಗೂ ಕನಕಪುರದಲ್ಲಿ ನಿಲ್ಬೇಡ ಅಂದ್ರೆ ನಾನು ನಿಲ್ಲಲ್ಲ, ಇವರು ನಿಲ್ಲಲ್ಲ ಅಂದ್ರೆ ನಿಲ್ಲೋದಿಲ್ಲ. ನಾಯಕರು ಕೇಳಿದ್ರು ಸರ್, ಟಿಕೆಟ್ ಕೇಳುವಂತ ಕಾರಣಕ್ಕಾಗಿ ಅಲ್ಲಿ ಸ್ಥಳೀಯವಾಗಿ ಒಂದು ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಗೊಂದಲ ಇತ್ತು ಸರ್. ಈಗ ಆ ಗೊಂದಲನ ಸರಿಪಡಿಸಪ್ಪ ಎಲ್ಲ ಆಸೆ ಪಡೋದು ಚುನಾವಣೆ ಮುಂಚಿತವಾಗಿ. ಈಗ ಮೇಟಿ ಅವ್ರ ಮಕ್ಕಳಲ್ಲೇ ನಾನು ಮಲ್ಲಿಕಾರ್ಜುನ್ ಕೊಡಬೇಕು ಅಂತ ನನ್ನ ಆಸೆ ಇತ್ತು. ಕೆಲವರು ರೂರಲಲ್ಲಿ ಮಗಳು ಕೇಳಿದ್ರು, ಅವು ಹೆಣ್ಮಗಳು ಸರ್ತಿ ಪ್ರೆಸಿಡೆಂಟ್ ಇದ್ದು, ಇನ್ನೊಂದು ಹೆಣ್ಮಗಳು ಕೇಳಿದ್ರು, 4 ಜನರು ಕೇಳಿದರು. ಒಂದು ಕುಟುಂಬದಲ್ಲೇ ಆ ರೀತಿ ಆಸೆ ಇರುವಾಗ ಬೇರೆಯವರು ಕೂಡ ಅಪ್ಲೈ ಮಾಡ್ತಾರೆ. ನಮ್ಮಲ್ಲೂ ಕೂಡ ಬೇರೆ ಬೇರೆ ಹೆಸರುಗಳು ಕೂಡ ಬಂದಿತ್ತು ಬಾಗಲಕೋಟೆಗೆ. ಸರ್, ಈಗ ಬಂಡಾಯವಾಗಿ ನಾಮಪತ್ರ ಸಲ್ಲಿಕೆ ಮಾಡುವ ವಾಪಸ್ ಯಾರು? ದಾವಣಗೆರೆಯಲ್ಲಿ ಬಿಜೆಪಿ JDS ಅವರು ಕೆಲವು ಅಲ್ಪಸಂಖ್ಯಾತರನ್ನ ಅಲ್ಲಿ ದಾವಣಗೆರೆಯಲ್ಲಿ ಕಂಟೆಸ್ಟ್ ಮಾಡಕ್ಕೆ ಗೊತ್ತು. ಅವೆಲ್ಲ ಪ್ರಯತ್ನ ನಡೀತಾ ಇದೆ. ಅವೆಲ್ಲ ರಾಜಕಾರಣ ಅಂತಂದಮೇಲೆ ನಮ್ಮಲ್ಲೇ ಡಿಫ್ರೆನ್ಸ್ ಕ್ರಿಯೇಟ್ ಮಾಡೋಕ್ಕೆ ಅವರು ಮಾಡ್ತಾರೆ, ನಾವು ಮಾಡ್ತೀವಿ. ಅವರಲ್ಲಿ ಒಮ್ಮತ ಇದೆಯಾ? ಇಬ್ಬರಲ್ಲೂ ಗಲಾಟೆ ಆದದಕ್ಕೆ 3ನೇವ್ರಿಗೆ ಅಂತ ಅಂದ್ಬಿಟ್ಟು ಅವ್ರು ಟಿಕೆಟ್ ಕೊಟ್ಟಿದ್ದಾರೆ. ನಾನು ಅದನ್ನು ಯಾಕೆ ಅದನ್ನು ಚರ್ಚೆ ಮಾಡೋಕ್ಕೆ ಹೋಗಲಿ? ಅವ್ರ ಪಾರ್ಟಿ ಡಿಸಿಷನ್ ಅದು, ಇದು ನಮ್ಮ ಪಾರ್ಟಿ ಡಿಸಿಷನ್. ಯಾವ ಎಲೆಕ್ಷನ್ ಅವ್ರು ಗೆದ್ದವ್ರೆ? ಈಗ ಅವ್ರ ಸೀಟೆಲ್ಲ ನಾವು ಗೆದ್ಕೊಂಡು ಬಂದಿದ್ವಲ್ಲ, ಅವ್ರ ಸೀಟು ನಾವು ಗೆದ್ಕೊಂಡು ಬಂದಿದ್ವಲ್ಲ. ಈಗ ಬೊಮ್ಮಾಯಿ ಸೀಟು, ಕುಮಾರಸ್ವಾಮಿ ಮಗನ ಸೀಟು, ಅದಕ್ಕೇನು ಕರಿತೀರಿ ನೀವು? ನೀವೇ ಅದಕ್ಕೆ ಕೇಳಿ, ಅವ್ರ ಸೀಟ್ ಅದು.